ನೋಡಿ, ಏನೇ ಆದರೂ ಕೂಡ ಈ ಮೈಕ್ರೋ ಫೈನಾನ್ಸ್ ಅವರಿಗೆ ಲಗ್ಗೆ ಹಾಕೋರು ಅಥವಾ ಅವರಿಗೆ ಕಡಿವಾಣ ಹಾಕುವವರು ಅಥವಾ ಅವರನ್ನ ಹೆಡೆಮುರಿ ಕಟ್ಟೋರು ಯಾರೂ ಇಲ್ವಾ ಅಂತ ಹೇಳಿ ಈ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ರೈತ ಮಹಿಳೆ ಒಬ್ಬಳು ಆತ್ಮಹತ್ಯೆಗೆ ಒಳಗಾಗಿದ್ದಾರಂತೆ. ಬೆಳಗಾವಿಯ ಅನಿಗೋಳ ಗ್ರಾಮದಲ್ಲಿ ನಡೆದಿದ್ದಂಥ ಘಟನೆ ಇದು. ಮೈಕ್ರೋ ಫೈನಾನ್ಸ್ ವಿರುದ್ಧ ರಾಜ್ಯ ರೈತ ಸಂಘ ಧರಣಿಯನ್ನ ಮಾಡ್ತಾ ಇದೆ. ಮೈಕ್ರೋ ಫೈನಾನ್ಸ್ ವಿರುದ್ಧ ರಾಜ್ಯ ರೈತ ಸಂಘ ಧರಣಿಯನ್ನ ಮಾಡ್ತಾ ಇದೆ. ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ರೈತರಿಂದ ಪ್ರೊಟೆಸ್ಟ್ ಆಗ್ತಾ ಇದೆ. ಮೈಕ್ರೋ ಫೈನಾನ್ಸ್ಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹವನ್ನ ಮಾಡಲಾಗ್ತಾ ಇದೆ ಅಂತೆ. ತಾಯಂದಿರ ಜೀವ ಹಿಂಡುತ್ತಿರೋ ಮೈಕ್ರೋ ಫೈನಾನ್ಸ್ಗಳಿಗೆ ರೈತ ಎಲ್ಲಿವರೆಗೂ ಹೋರಾಟ, ಜೈ ಜವಾನ್. ನೀವು ಒಬ್ಬ ತೊಳತ್ತೆ ನೋಡ್ಲ ನಿನ್ನೆ ದಿನ ಬೈಲಹೊಂಗಲ ತಾಲೂಕಿನ ಅನಗೋಳ ಗ್ರಾಮದಲ್ಲಿ ಗೌರವ ಕೆಂಗ್ಯಾನೂರ್ ಅಂತ ಮಹಿಳಾ ಸಾವನ್ನು ಅಪ್ಪಿದ್ದಾರೆ. ಯಾಕಂದರೆ ಆ ಸಾವನ್ನು ಒಪ್ಪಬೇಕು ಏನು ಕಾರಣ ಅಂದರೆ ಮೈಕ್ರೋ ಫೈನಾನ್ಸು. ಯಾಕಂದರೆ ಮೈಕ್ರೋ ಫೈನಾನ್ಸು ಅವಳಿ ಎಷ್ಟಾಗಿದೆ ಅಂದರೆ ಇವತ್ತು ಬೆಳಿಗ್ಗೆ 6 ಗಂಟೆಗೆ ಯಾವುದು BSS ಸಂಘದವ್ರು ಬರ್ತಾರಂತೇಳಿ ರಾತ್ರಿ 10 ಗಂಟೆವರೆಗೂ ಅವ್ರ ಮಗನ ಜೊತೆ ಮಗಳ ಜೊತೆ ಮಾತಾಡಿದ್ದಾರೆ. ಯಾವುದೂ ರೊಕ್ಕ ಅಡ್ಜಸ್ಟ್ ಆಗಿಲ್ಲ ಅವ್ರಿಗೆ. ಆನಂತರ ಬೆಳಿಗ್ಗೆ 6 ಗಂಟೆಗೆ ಸರ್ ಬರ್ತಾರಂತ ಹೇಳಿ ಏನಾಗೈತೆ ಅಂದ್ರೆ ಬೆಳಿಗ್ಗೆ 4 ಗಂಟೆಗೆ ಅಂದ್ರೆ ಅವರು ಕೆರೆಯಲ್ಲಿ ಹಾರಿ ಸಾವನ್ನು ಒಪ್ಪಿದ್ದಾರೆ. ಅದೇ ಕಾರಣ ಆದರೂ ಕೂಡ ಇವ್ರು ಸಾವಾದರೂ ಕೂಡ ಬೆಳಿಗ್ಗೆ 6 ಗಂಟೆಗೆ BSS ಸಂಘದಾರ ಸರ್ ಬಂದರೂ ಕೂಡ ಎಲ್ಲಿ ಗೊತ್ತಿಲ್ಲ, ಮತ್ತು ಸುಡುಗಾಡಕ್ಕೆ ಹೋದ್ರು ನಮಗೆ ಗೊತ್ತಿಲ್ಲ, ಆದ್ರೆ ದುಡ್ಡು ತುಂಬಬೇಕಂತ ಅನ್ನೋ ಮಾತು ಅಂದಾರ ಅವರು BSS ದಾರು. ಆದ್ರೂ ಕರ ಇಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಕೂಡೆ ಅವ್ರು ಹೇಳಿ ಇದನ್ನು ಮಾಡಮಟ ಅಂದರೆ ಅಷ್ಟರಲ್ಲಿ ಹಿಂಗೆ ಆಗೈತೆ ಅಂತೇಳಿ ಗೊತ್ತಾದ ತಕ್ಷಣ ಮೈಕ್ರೋ ಫೈನಾನ್ಸ್ ಉಳಿಸ್ಕೊಳ್ಳಿ, ಆದರೆ ಸಾರ್ವಜನಿಕರಿಗೆ ಕಿರುಕುಳ ಅವ್ರು ಕೊಡಬಾರ್ದಂತ ಹೇಳಿ ಅವರು ಬೇಡ್ಕೊಂಡಿದ್ದಾರೆ. ಜಿಲ್ಲಾಡಳಿತದಿಂದ ನಮ್ಮದು ಡೈರೆಕ್ಷನ್ ಆಫ್ ಥಾಟ್ ಅದೇ ಇದೆ. ನಾನಿವತ್ತು ಇವರಿಗೆ ಏನು ಭರವಸೆ ನೀಡಿದ್ದೀನಂದರೆ, ಈ ಮಹಿಳೆ ಆತ್ಮಹತ್ಯೆ ಪ್ರಕರಣದಲ್ಲಿ ಈವನ್ 1% ಮೈಕ್ರೋ ಫೈನಾನ್ಸ್ ಸಂಸ್ಥೆ ಮುಖಾಂತರ ಅವರಿಗೆ ಕಿರುಕುಳ ಕೊಟ್ಟಿದ್ದಾರೆ ಅಂತ ಹೇಳಿ ನಮಗೆ ಎವಿಡೆನ್ಸ್ ಸಿಕ್ಕಿದೆ ಅಂದರೆ, ಈಗ ನಾನು ಪೊಲೀಸ್ ಅವ್ರ ಜೊತೆ ಮಾತಾಡ್ತೀನಿ, ಆ ಸಂಸ್ಥೆ ಮೇಲೆ ಹಾಗೂ ಇವರ ಮನೆಗೆ ಯಾರು ಬಂದು ಅವರಿಗೆ ಕಿರುಕುಳವನ್ನು ಕೊಟ್ಟಿದ್ದಾರೋ ಅವರ ಮೇಲೆ ನಾವು ಕಠಿಣ ಕಾನೂನು ಕ್ರಮವನ್ನು ವಹಿಸ್ತೀವಿ. ಆಲ್ರೆಡಿ ಜಿಲ್ಲೆಯ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ನಾನು, CP ಅವರು, SP ರವರು ಎಲ್ಲರೂ ಸೇರಿ ಬಹಳಷ್ಟು ಮೀಟಿಂಗ್ಸ್ ಮಾಡಿದ್ದೀವಿ. ದೊಡ್ಡ